ಅದು 1995 ಬಿಹಾರ ವಿಧಾನಸಭೆ ಚುನಾವಣೆಯ ಮತ ಎಣಿಕೆ ದಿನದಂದು ಭೀಕರ ಹತ್ಯಾಕಾಂಡ ನಡೆದಿತ್ತು. ಇದೀಗ ಬಿಹಾರ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಈ ಪ್ರಕರಣ ಈಗ ಮತ್ತೆ ಸುದ್ದಿಯಲ್ಲಿದೆ. ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರ ವಯಸ್ಸಿನ ಬಗ್ಗೆ ಆರೋಪಗಳು ಕೇಳಿಬಂದಿವೆ. ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿದ ಪ್ರಮಾಣ ಪತ್ರದಲ್ಲಿ ತಮ್ಮ ವಯಸ್ಸನ್ನ ತಪ್ಪು ಹೇಳಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಜನಸೂರಜ್ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರು ಈ ಬಗ್ಗೆ ಸಾಮ್ರಾಟ್ ಚೌಧರಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. 1995ರ ಬಿಹಾರ ವಿಧಾನಸಭೆ ಚುನಾವಣೆಯದು ಮತ ಎಣಿಕೆ ದಿನದಂದು ಭೀಕರ ಹತ್ಯಾಕಾಂಡವೊಂದು ನಡೆದಿತ್ತು. ಈಗ ಚುನಾವಣಾ ರಣರಂಗದಲ್ಲಿ ಇದು ಮತ್ತೆ ಸುದ್ದಿ ಆಗ್ತಾ ಇದೆ. ಈ ಘಟನೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಚ್ಚಿದಾನಂದ್ ಸಿಂಗ್ ಅವರ ಬೆಂಬಲಿಗರು ಇನ್ನಿತರರು ಹತ್ಯೆಯಾಗಿದ್ರು. ಈ ಪ್ರಕರಣದಲ್ಲಿ ಪ್ರಸ್ತುತ ಬಿಹಾರ್ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅಂದಿನ ರಾಕೇಶ್ ಕುಮಾರ್ ಅವರ ವಯಸ್ಸಿನ ಬಗ್ಗೆ ಗೊಂದಲ ಎದ್ದಿದೆ. ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿದ ಪ್ರಮಾಣ ಪತ್ರದಲ್ಲಿ ತಮ್ಮ ವಯಸ್ಸನ್ನ ತಪ್ಪು ಹೇಳಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಜನಸೂರಜ್ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರು ಸಾಮ್ರಾಟ್ ಚೌಧರಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಘಟನೆಯ ವಿವರ: 1995ರ ಮಾರ್ಚ್ 29ರಂದು ಬಿಹಾರ ವಿಧಾನಸಭೆ ಚುನಾವಣೆಯ ಮತ ಎಣಿಕೆ ದಿನಾಂಕ ಸಮೀಪಿಸ್ತಾ ಇದ್ದಂತೆ ತರಪು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಚ್ಚಿದಾನಂದ್ ಸಿಂಗ್ ಮತ್ತು ಅವರ 5 ಬೆಂಬಲಿಗರು ಮುಂಗೇರ್ ಜಿಲ್ಲೆಯ ಕರಗಪುರ ಪಟ್ಟಣಕ್ಕೆ ತೆರಳುತ್ತಾ ಇದ್ರು. ಲೌನಾ ಗ್ರಾಮದ ಬಳಿ ಅವರ ಕಾರು ಬಾಂಬ್ ದಾಳಿಗೆ ಒಳಗಾಗಿತ್ತು. ಈ ದಾಳಿಯಲ್ಲಿ ಸಚ್ಚಿದಾನಂದ್ ಸಿಂಗ್, ಅವರ ಆಪ್ತ ವಿಜಯ್ ಸಿಂಗ್ ಮತ್ತು ಕಾರು ಚಾಲಕ ಸಿಂಗ್ ಮೃತಪಟ್ಟಿದ್ರು. ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದೊಯ್ಯುತ್ತಾ ಇದ್ದ ಜನತಾದಳದ ಮಾಜಿ ಶಾಸಕ ತರಣಿ ಸಿಂಗ್ ಅವರ ಪುತ್ರ ಪ್ರಭಾಕರ್ ಸಿಂಗ್ ಕೂಡ ಸ್ಥಳೀಯ ಆಸ್ಪತ್ರೆ ಬಳಿ ಭೀಕರವಾಗಿ ಹತ್ಯೆಯಾಗಿ ಹೋಗಿದ್ರು. ಈ ಘಟನೆ ನಡೆದ 2 ದಿನಗಳ ನಂತರ ಮಾರ್ಚ್ 31ರಂದು ನಾವಾಡ ಗ್ರಾಮದ ನಿವಾಸಿ ರಣಬೀರ್ ಕುಮಾರ್ ಸಿಂಗ್ ಅವರ ದೂರಿನ ಮೇರೆಗೆ 27 ಜನರ ವಿರುದ್ಧ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡ್ರು. ಈ ಆರೋಪಿಗಳಲ್ಲಿ ಅಂದಿನ ತರಪು ಶಾಸಕ, ಸಮತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶಕುನಿ ಚೌಧರಿ ಮತ್ತು ಅವರ ಪುತ್ರ ರಾಕೇಶ್ ಕುಮಾರ್, ಈಗ ಸಾಮ್ರಾಟ್ ಚೌಧರಿ ಕೂಡ ಸೇರಿದ್ದಾರೆ. ಆರೋಪ ಏನು? ಈ ಪ್ರಕರಣ ಈಗ ಮತ್ತೆ ಬೆಳಕಿಗೆ ಬಂದಿರೋದಕ್ಕೆ ಕಾರಣ ಜನಸೂರಜ್ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರು ಸಾಮ್ರಾಟ್ ಚೌಧರಿ ಅವರ ವಿರುದ್ಧ ಮಾಡ್ತಾ ಇರೋ ಆರೋಪಗಳು. ಪ್ರಶಾಂತ್ ಕಿಶೋರ್ ಅವರು ಸಾಮ್ರಾಟ್ ಚೌಧರಿ ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಪ್ರಮಾಣ ಪತ್ರದಲ್ಲಿ ತಮ್ಮ ವಯಸ್ಸನ್ನ ತಪ್ಪಾಗಿ ಹೇಳಿದ್ದಾರೆ ಅಂತ ಆರೋಪಿಸಿದ್ದಾರೆ. ಗಲಾಟೆಯ ಸಮಯದಲ್ಲಿ ನಾನು ಚಿಕ್ಕವನಾಗಿದ್ದೆ ಅಂತ ತೋರಿಸಿಕೊಳ್ಳೋಕೆ ಅವರು ತಮ್ಮ ವಯಸ್ಸನ್ನ ಕಡಿಮೆ ಮಾಡಿಕೊಂಡಿದ್ದಾರೆ ಅಂತ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ. ಅಲ್ಲದೆ ಸಾಮ್ರಾಟ್ ಚೌಧರಿ ಅವರು ತಮ್ಮ ಚುನಾವಣಾ ಪ್ರಮಾಣ ಪತ್ರಗಳಲ್ಲಿ ಪ್ರಕರಣದ ಬಗ್ಗೆ ಯಾವುದೇ ಉಲ್ಲೇಖ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಚರ್ಚೆ ಮುನ್ನೆಲೆಗೆ ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿರೋ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ 1995 ಏಪ್ರಿಲ್ನಲ್ಲಿ ಮುಂಗೇರ್ನ ಮುಖ್ಯ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ಪ್ರಮಾಣ ಪತ್ರದಲ್ಲಿ ತಮ್ಮನ್ನ ಚಿಕ್ಕವನಾಗಿ ತೋರಿಸಲಾಗಿತ್ತು ಅಂತ ತಿಳಿಸಿದ್ದಾರೆ. ಆದರೆ ನ್ಯಾಯಾಲಯ ಅದನ್ನು ಒಪ್ಪಿಕೊಳ್ಳಲಿಲ್ಲ. ತಮ್ಮ ತಂದೆ, ತಾವು ಮತ್ತು ಇತರ 21 ಮಂದಿ ಕುಟುಂಬ ಸದಸ್ಯರ ವಿರುದ್ಧ ಆರೋಪಗಳನ್ನ ಪೂರ್ವ ಆಪಾದನಾ ಹಂತದಲ್ಲಿ ಯಾವುದೇ ಪೂರಕ ಸಾಕ್ಷಿಗಳಿಲ್ಲದ ಕಾರಣ ಕೈಬಿಡಲಾಯಿತು ಅಂತ ಅವರು ಹೇಳಿದ್ದಾರೆ. ತಮ್ಮ ವಕೀಲರು ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ರು ಅಂತ ಚೌಧರಿ ಹೇಳಿದ್ರು. 89 ದಿನಗಳ ಜೈಲುವಾಸದ ನಂತರ ಜಾಮೀನಿನ ಮೇಲೆ ಬಿಡುಗಡೆಯಾದ್ರು. ಈ ಪ್ರಕರಣ 1995ರಲ್ಲಿ ನಡೆದಿದ್ರು. ಈಗ ಸಾಮ್ರಾಟ್ ಚೌಧರಿಯವರ ರಾಜಕೀಯ ಏಳಿಗೆ ಹಿನ್ನೆಲೆಯಲ್ಲಿ ಮತ್ತೆ ಚರ್ಚೆಗೆ ಬಂದಿದೆ. ಅವರ ವಯಸ್ಸಿನ ಬಗ್ಗೆ, ಪ್ರಮಾಣ ಪತ್ರದ ಬಗ್ಗೆ ಮತ್ತು ಪ್ರಕರಣದ ತನಿಖೆ ಬಗ್ಗೆ ಎತ್ತಿರುವ ಪ್ರಶ್ನೆಗಳು ಬಿಹಾರದ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಈ ಪ್ರಕರಣದ ಸಂಪೂರ್ಣ ಸತ್ಯಾಂಶ ಹೊರಬರಬೇಕೆಂಬುದು ಜನರ ಆಶಯವಾಗಿದೆ. ಬಿಹಾರ ವಿಧಾನಸಭೆ ಚುನಾವಣೆ 2025ರ ಕಾವು ಇಡೀ ದೇಶವನ್ನು ವ್ಯಾಪಿಸ್ತಾ ಇದೆ. ಲೋಕತಂತ್ರದ ಹಬ್ಬದ ಪೂರ್ವ ತಯಾರಿಯಲ್ಲಿ ಬಡಿಸಲಾಗ್ತಾ ಇರೋ ಭಕ್ಷ್ಯ ಭೋಜನಗಳೇ ಇಷ್ಟೊಂದು ರುಚಿಕರವಾಗಿರುವಾಗ ಹಬ್ಬದ ದಿನ ಏನೆಲ್ಲ ರಸದೌತಣ ಬಡಿಸಲಾಗುತ್ತೆ ಅಂತ ಜನತಂತ್ರ ಕಾತರದಿಂದ ಕಾಯ್ತಾ ಇದೆ. ಈ ಬಾರಿಯ ಬಿಹಾರ ವಿಧಾನಸಭೆ ಕೇವಲ ಬಿಹಾರಕ್ಕಷ್ಟೇ ಸೀಮಿತವಲ್ಲ. ಅದರ ಕಾವು ರಾಷ್ಟ್ರ ರಾಜಕಾರಣದ ಪಡಸಾಲೆಯಲ್ಲೂ ಹರಿದಾಡ್ತಾ ಇದೆ. ಎನ್ಡಿಎ ಮತ್ತು ಮಹಾಗಠಬಂಧನ್ ನಡುವಿನ ಪ್ರತಿಷ್ಠೆಯ ಕಣವಾಗಿರುವ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್, ಅಸಾದುದ್ದೀನ್ ಓವೈಸಿಯವರ ಪಕ್ಷಗಳು ತನ್ನ ಅಸ್ತಿತ್ವವನ್ನು ತೋರಿಸ್ತಾ ಇವೆ.
ಅಲ್ಲದೆ ಎರಡು ಪ್ರಬಲ ಬಣಗಳಲ್ಲಿ ಸಣ್ಣ ಪಕ್ಷಗಳು ಬೃಹತ್ ಮೈತ್ರಿಕೂಟದ ಅಡಿಪಾಯವಾಗಿ ಮಿಂಚುತ್ತಾ ಇವೆ. ಇನ್ನು ಬಿಹಾರ ವಿಧಾನಸಭೆ ಚುನಾವಣೆ ನವೆಂಬರ್ 6ರಿಂದ 11ರವರೆಗೆ 2 ಹಂತದಲ್ಲಿ ಮತದಾನ ಪ್ರಕ್ರಿಯೆ ನಡೆಯಲಿದೆ. ನವೆಂಬರ್ 14ರಂದು ಫಲಿತಾಂಶ ಘೋಷಣೆಯಾಗುತ್ತೆ. ರಾಷ್ಟ್ರ ರಾಜಕಾರಣ ದಿಶೆಯಲ್ಲಿ ನಿರ್ಧರಿಸಬಲ್ಲ ಬಿಹಾರ ವಿಧಾನಸಭೆ ಮೇಲೆ ಇಡೀ ದೇಶ ಕಣ್ಣಿಟ್ಟಿದೆ. ಈಗಾಗಲೇ SIR ಪ್ರಕ್ರಿಯೆ ಕಾರಣಕ್ಕೆ ವಿವಾದದ ಕೇಂದ್ರಬಿಂದುವಾಗಿರುವ ಬಿಹಾರ ವಿಧಾನಸಭೆ ಚುನಾವಣೆ ಈಗ ಮತದಾನದ ದಿನಾಂಕ ಘೋಷಣೆಯಾಗಿರುವುದರಿಂದ ಸೀಟುಗಳ ಹಂಚಿಕೆ ಪ್ರಕ್ರಿಯೆ ಕೂಡ ಬಲದಿಂದ ಸಾಗಿದೆ. ಪೈಪೋಟಿ ಜೋರಾಗಿ ನಡೀತಾ ಇದೆ.